ನಮಸ್ಕಾರ ವೀಕ್ಷಕರೇ, ನಾನು ಇಂದು ನನ್ನ ಸ್ನೇಹಿತರೊಂದಿಗೆ ಬಿಹಾರ ರಾಜ್ಯದ ಗಯಾ ಜಿಲ್ಲೆಯ ಬೋಧ್ ಗಯಾ ಅನ್ನೋ ಒಂದು ಸ್ಥಾನಕ್ಕೆ ಬಂದಿದ್ದೀನಿ. ಈ ಸ್ಥಾನದ ಪ್ರಾಮುಖ್ಯತೆ ಏನು ಅಂದರೆ, ನೀವೆಲ್ಲ ಸನಿಕಿರ್ಬೇಕಾದ್ರೆ ಪುಸ್ತಕದಲ್ಲಿ, ನ್ಯೂಸಲ್ಲಿ, ಇಲ್ಲ ಯಾವುದೋ ಒಂದು ಚಲನಚಿತ್ರದಲ್ಲಿ, ಇಲ್ಲ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿರ್ಬೋದು. ಬೌದ್ಧ ಧರ್ಮದ ಸ್ಥಾಪಕರಾದ ಬುದ್ಧ, ಅವನಿಗೆ ಜ್ಞಾನೋದಯ ಆಗಿದ್ದು ಒಂದು ಅರಳಿ ಮರದ ಕೆಳಗೆ ಅಂತ ಕೇಳಿರ್ತೀರ ನೀವು. ಆ ಅರಳಿ ಮರ ಎಲ್ಲಿದೆ ಅಂದರೆ ಇಲ್ಲೇ ಇರೋದು. ಸಿದ್ಧಾರ್ಥ ಗೌತಮ್ ಆಗಿದ್ದ ಮೊದಲು ರಾಜ್ಕುಮಾರ, ಅವನಿಗೆ ಜೀವನ ಬೇಸತ್ತು ಬಂದು ಜನದ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ ಬೇಜಾರಾಗಿ ಅವನು ಏನು ಅರಮನೆಯಿಂದ ಹೊರಗೆ ಬಂದು ಜಗತ್ತನ್ನು ನೋಡಕ್ಕೆ ಹೊರಡ್ತಾನೆ. ಎಲ್ಲ ಬೇಸತ್ತು ಅವನಿಗೆ ಏನೋ ಒಂದು ಅವನಿಗೊಂದು ಉತ್ತರ ಹುಡುಕ್ಬೇಕನ್ನೋ ಒಂದು ಮನಸ್ಥಿತಿಗೆ ಬಂದಾಗ ಸೀದಾ ಇಲ್ಲಿಗೆ ಬಂದು ಈ ಅರಳಿ ಮರದ ಕೆಳಗೆ ಕುತ್ಕೊಂಡು ತಪಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ತಿಂಗಳಿಗಟ್ಟಲೆ ತಪಸ್ ಮಾಡಿ ಅವನಿಗೆ ಜ್ಞಾನೋದಯ ಆದಮೇಲೆ ಅವನು ಸಿದ್ಧಾರ್ಥ ಗೌತಮನಿಂದ ಗೌತಮ್ ಬುದ್ಧ ಆಗಿ ಪರಿವರ್ತನೆ ಮಾಡ್ತಾನೆ. ಈ ಒಳಗಡೆ ಮೊಬೈಲು, ಕ್ಯಾಮ್ರಾ ಏನೂ ಅಲೋ ಇಲ್ಲ, ಅದಕ್ಕೋಸ್ಕರ ಅಲ್ಲಿ ತೋರ್ಸೋಕ್ಕೆ ನನಗೆ ಆಗ್ತಾ ಇಲ್ಲ. ಬಟ್ ಆ ಒಳಗಡೆ ಅದೊಂದು ಶಾಂತಿ ಬೇರೆ ಜಗತ್ತಲ್ಲಿ ಎಲ್ಲೂ ಸಿಗೋದಿಲ್ಲ ಅಂತ ಹೇಳ್ಬೋದು ವೀಕ್ಷಕರೇ. ಇವಾಗ ಇಲ್ಲಿರುವಂಥ ಹಳ್ಳಿ ಮರ 4th ಜನರೇಷನ್ ಆಗಿರೋದು. ಮಹಾರಾಜ ಅಶೋಕ ಅವನ ಹೆಂಡತಿ ಒಂದು ತಲೆಮಾರು ತೆಗೆದು, ಆಮೇಲೆ ಇನ್ನು ಮೊಹಮ್ಮದ್ ಗಜ್ನಿ ಒಂದು ತಲೆಮಾರು ತೆಗೆದು, ಆ ಥರ ಎಲ್ಲ ಜನ ಅದನ್ನು ತುಳಿಯೋಕ್ಕೆ ಟ್ರೈ ಮಾಡಿ ಲಾಸ್ಟ್ ಶ್ರೀಲಂಕಾದಿಂದ ಒಂದು ತಳಿನ ತಂದು ಇಲ್ಲಿ ನೆಟ್ಟು ಅದೇ ಸ್ಥಾನದಲ್ಲಿ ಅದೇ ತಳಿನ ತಗೊಂಡ್ಬಂದಿಟ್ಟು ಆ 4th ಜನರೇಷನ್ ನಡೆಸ್ತಾ ಇದ್ದಾರೆ. ಬುದ್ಧಂಗೆ ಜ್ಞಾನೋದಯ ಆಗಿದ್ದು ಕ್ರಿಸ್ತಪೂರ್ವ 589 ಆ ಇಸ್ವಿಯಲ್ಲಿ ಅವನಿಗೆ ಜ್ಞಾನೋದಯ ಆಗಿತ್ತು. ಸರಿಸುಮಾರು ಒಂದು 2600 ವರ್ಷಗಳ ಹಿಂದಿನ ಒಂದು ಇತಿಹಾಸ ಇಲ್ಲಿದೆ. ಜಗತ್ತಿನಲ್ಲಿ ಎಲ್ಲ ನೋಡಿರ್ಬೋದು, ಬಟ್ ಇಲ್ಲಿಗೆ ಬಂದು ಈ ಸ್ಥಾನ ಒಂದ್ಸತಿ ನೋಡಿ, ಇಡೀ ವಿಶ್ವನೇ ಆಲ್ಮೋಸ್ಟ್ ಫಾಲೋ ಮಾಡ್ತಿರೋಂಥ ಒಂದು ವಿಚಾರ ಶುರುವಾಗಿದೆ ಇಲ್ಲಿ.